ಆತ್ಮೀಯರೇ, ಸ್ನೇಹಿತರೆ, ಸೊ ಪ್ರತಿ ದಿವಸ ನಾವು ಪಿರಮಿಡ್ ಪವಾಡಗಳ ಪಿರಮಿಡ್ ಪವಾಡದ ಲಾಭಗಳ ಬಗ್ಗೆ ಸೊ ಅದರ ಸಲುವಾಗಿ ಇವತ್ತಿನ ಒಂದು ಅದ್ಭುತವಾದ ಪವಾಡವಾದ ಲಾಭದ ಬಗ್ಗೆ ತಿಳ್ಕೊಳ್ಳೋಣ. ಇದೇನಂತಂದ್ರೆ, ಒಂದು ಫ್ಯಾಕ್ಟ್ರಿ ಕಾರ್ಖಾನ ಅಲ್ಲಿ ವಾಸ್ತು ದೋಷದಿಂದ ಮುಚ್ಚೋಯ್ತು. ಕಾರ್ಖಾನ ಮುಚ್ಚೋಯ್ತು ನೋಡಿ. ಇದೇನಾಗಿದ್ರೆ ಡಾಕ್ಟರ್ ರೇಷ್ಮಾ ಅಂತ ಇವರ ಅನುಭವ ಹೇಳ್ತಾರೆ. ಇವರು ಮಾಡಿರುವಂತ ಪವಾಡ ಅಂದ್ರೆ ಒಂದು ಕಾರ್ಖಾನ ಮುಚ್ಚೋಗಿರೋದು ಮತ್ತೆ ತಿಳಿಸ್ಕೊಂಡು ಅದ್ಭುತ ರೀತಿಯಲ್ಲಿ ನಡೆಯಲಾಗಿದೆ ಅಂತ ಈ ಅದ್ಭುತ ಪವಾಡ. ಇವರು ಡಾಕ್ಟರ್ ರೇಷ್ಮಾ ಅಂತ ಅವರು ಪೈರಾ ವಾಸ್ತು ವರ್ಕ್ಶಾಪ್ ಅಟೆಂಡ್ ಆಗಿದ ಮೇಲೆ ತುಂಬಾ ಕಾನ್ಫಿಡೆನ್ಸ್ ಸಿಕ್ತು. ಈ ಪೈರಾ ವಾಸ್ತುನ ಉಪಯೋಗಿಸಿದ್ರೆ ಏನಾದ್ರೂ ಸಾಧಿಸಬಹುದಲ್ಲ ಅಂತ ಅವ್ರಿಗೆ ಭಾವನೆ ಆಯ್ತು. ಆದ್ರೆ ಅವ್ರಿಗೆ ಎಕ್ಸ್ಪೀರಿಯನ್ಸ್ ಇಲ್ಲ. ಸರಿ ಅಂತ ಹೇಳ್ಬಿಟ್ಟು ಅವ್ರಿಗೇನೋ ಒಂದು ಮೇಜರ್ ಕೇಸ್ ಸಿಕ್ತು. ಏನ್ ಮೇಜರ್ ಕೇಸ್ ಅಂದ್ರೆ, ಈ ಮುಚ್ಚೋಗಿದ ಕಾರ್ಖಾನವರು ಅವ್ರ ಹತ್ರ ಬಂದ್ರು. ನಮ್ಗೇನಾದ್ರೂ ಇದಕ್ಕೂ ಪರಿಹಾರ ಮಾಡಿಕೊಡ್ತೀರಾ ಅಂತಂದ್ರೆ, ಇವರು ನೇರವಾಗಿ ಸೈಟ್ಗೆ ಹೋದ್ರು. ಸೈಟ್ಗೆ ಹೋಗಿ ಎಂಟ್ರೆನ್ಸ್ ಅಲ್ಲಿ ನೋಡ್ತಾರೆ. ಎಂಟ್ರೆನ್ಸ್ ಅಲ್ಲಿ ಅವ್ರು ಸೌತ್ ಎಂಟ್ರೆನ್ಸ್ ಇರೋದು. ಅಲ್ಲಿ ಎಂಟ್ರೆನ್ಸೇ ಸೌತ್ ಎಂಟ್ರೆನ್ಸ್ ಇಟ್ಕೊಂಡಿದ್ದಾರೆ ಒಂದು ವಾಸ್ತು ದೋಷವಾಗಿ. ಆಮೇಲೆ ಹೆವಿ ಮೆಷಿನರಿ, ಆ ಫ್ಯಾಕ್ಟ್ರಿಯಲ್ಲಿ ಸೆಂಟ್ರಲ್ಲಿ ಹೆವಿ ಮೆಷಿನರಿ ಇಟ್ಟಿದ್ದಾರೆ ಅದೊಂದು. ಆಮೇಲೆ ಸೌತ್ ವೆಸ್ಟ್ ಅಲ್ಲಿ ಹ್ಯೂಜ್ ಅಂಡರ್ಗ್ರೌಂಡ್ ವಾಟರ್ ಟ್ಯಾಂಕ್ ಇಟ್ಕೊಂಡಿದ್ದಾರೆ. ಅದು ನಾರ್ತ್ ಅಲ್ಲಿ ಇರಬೇಕಾಗಿರೋದು ಆಕ್ಚುಲಿ. ಓಕೆ. ಆಮೇಲೆ ರಾ ಮೆಟೀರಿಯಲ್ಸ್ ನಾರ್ತ್ ಈಸ್ಟ್ ಅಲ್ಲಿ ತುಂಬಾ ಹೆಚ್ಚು ಭಾರ ಇಟ್ಬಿಟ್ಟಿದ್ದಾರೆ. ಎಲ್ಲ ರಾ ಮೆಟೀರಿಯಲ್ಸ್ ನಾರ್ತ್ ಈಸ್ಟ್ ಅಲ್ಲಿ ಇಟ್ಬಿಟ್ಟಿದ್ದಾರೆ. ಅಲ್ಲಿ ನೀರು ಇರಬೇಕಾದಂತ ಸ್ಥಾನದಲ್ಲಿ ಹೆಚ್ಚು ರಾ ಮೆಟೀರಿಯಲ್ ಅಲ್ಲಿ ಡಂಪ್ ಮಾಡಿದ್ದಾರೆ. ಅದು ತುಂಬಾ ಭಾರ ಆಯ್ತು ಹೇಳ್ಬೇಕಂದ್ರೆ, ಆ ನೈಸರ್ಗಿಕಕ್ಕೆ ಹೇಳ್ಬೇಕಂದ್ರೆ ಅಲ್ಲಿ ಜಿಯೋಗ್ರಫಿಗೆ, ಅಲ್ಲಿರುವಂತ ಜಾಗಕ್ಕೆ. ಈ ರೀತಿಯಲ್ಲಿ ಆಗುವಾಗ ಇವ್ರು ಏನ್ ಮಾಡಿದ್ರು, ಜಿತಿನ್ ಪಿರಮಿಡ್ಸ್ ಇದೆಲ್ಲ ಇದನ್ನು ತಗೊಂಡು ನೀಟಾಗಿ ಫ್ಯಾಕ್ಟ್ರಿಗೆ ಹೋಗಿ ಇನ್ಸ್ಟಾಲ್ ಮಾಡಿ ಮತ್ತೆ ಮನೆಗೆ ಬರ್ತಾರೆ. ಬಂದ್ಮೇಲೆ ಅವ್ರ ಹತ್ರ ಒಂದು ಪೈರಾ ಕಾರ್ಡ್ ಅಂತ ಇದೆ ಇಟ್ಕೊಂಡಿದ್ದಾರೆ ಇವ್ರು ಡಾಕ್ಟರ್ ರೇಷ್ಮಾ ಅವರು. ಆ ಪೈರಾ ಕಾರ್ಡ್ ಅನ್ನು ದಿನನಿತ್ಯ ಇವರು ಸಂಕಲ್ಪ ಹೇಳ್ಕೊಂತ ಹೋದ್ರು. ಈ ಕೇಸ್ ಏನಾದ್ರೂ ಮಾಡಿ ಸಕ್ಸಸ್ ಆಗ್ಬೇಕು ಅಂತ ಅವ್ರ ಕೋರಿಕೆ, ಅವ್ರ ಆಶೆವನ್ನು, ಸಂಕಲ್ಪವನ್ನು ಪೈರಾ ಕಾರ್ಡ್ ಕೇಳ್ತಾ ಹೋದ್ರು. ಅದು ಪೈರಾ ಕಾರ್ಡ್ ಒಂದು ಪಿರಮಿಡೆ. ಇವೆಲ್ಲ ನೀವು ನೆಕ್ಸ್ಟ್ ಬರುವಾಗ ನಮ್ಮ ಕೇಂದ್ರದಲ್ಲೆಲ್ಲ ನೋಡ್ಬೋದು ನೀವು. ಪೈರಾ ಕಾರ್ಡು, PC ಮ್ಯಾಕ್ಸ್, ಮಲ್ಟಿ ಇಯರ್ಸು, ಹಲವಾರು ಪಿರಮಿಡ್ಗಳಿದೆ ಜಿತಿನ್ ಪಿರಮಿಡ್. ಸೊ ಆ ರೀತಿಯಲ್ಲಿ ಪೈರಾ ಕಾರ್ಡ್ಗೂ ಸಂಕಲ್ಪ ಕೊಡ್ತಾ ಹೋದ್ರು. ಮಾಡ್ಬಿಟ್ಟು ಅಲ್ಲಿ ಪರಿಹಾರ ಏನ್ ಬೇಕೋ ಪಿರಮಿಡ್ಗಳಿಂದ, ಜಿತಿನ್ ಪಿರಮಿಡ್ಗಳಿಂದ ಪರಿಹಾರ ಮಾಡಿ ಫ್ಯಾಕ್ಟ್ರಿಯಲ್ಲಿ ಇವರು ಮನೆಗೆ ಬಂದ್ರು. ಮನೆಗೆ ಬಂದ್ಮೇಲೆ ಈ ಪೈರಾ ಕಾರ್ಡ್ ಅನ್ನು ಇವರು ಸಂಕಲ್ಪ ಇಟ್ಕೊಂಡು ಆ ಸಂಕಲ್ಪವನ್ನು ಕಲಿಸ್ತಾ ಇದ್ರು ಪೈರಾ ಕಾರ್ಡ್ಗೆ. ಈ ರೀತಿಯಲ್ಲಿ ಆಗುವಾಗ ಒಂದು ವಾರದಲ್ಲಿ ಕಾಲ್ ಬರುತ್ತೆ ಆ ಕಂಪನಿಯಿಂದ. ಏನಂತಂದ್ರೆ, ದೊಡ್ಡ ಆರ್ಡರ್ ಬಂದಿದೆ ನಮ್ಗೆ ಅಂತ ಬರುತ್ತೆ. ದೊಡ್ಡ ಆರ್ಡರ್, ಬಿಗ್ ಆರ್ಡರ್ ಬಂದಿದೆ ಅಂತ ಹೇಳಿದ ಮೇಲೆ ಇವ್ರ ಹೆಸರನ್ನು, ಇವ್ರಿಗೆ ಎಕ್ಸ್ಪೀರಿಯನ್ಸ್ ಏನೂ ಇಲ್ಲ, ಪೈರಾವಾಸ್ತು ವರ್ಕ್ಶಾಪ್ ಮಾಡ್ಕೊಂಡು ಬಂದಿರೋರು ಇವ್ರ ಹೆಸರನ್ನು ಎಲ್ಲಾ ಕಡೆ ಹೇಳ್ಬಿಟ್ಟಿದ್ರು ಅವರು. ಫ್ಯಾಕ್ಟ್ರಿ ಅವರು ಎಲ್ಲ ಕಡೆ ಹೇಳಿ ಹೆಂಗಾಗಿದೆ ಅಂದ್ರೆ, ಒಂದು ಕೇಸೇ ಮಾಡಿರೋದು, ಆ ಕೇಸ್ ಸಕ್ಸಸ್ ಆಯ್ತು. ಅದಾದ್ಮೇಲೆ ಎಷ್ಟು ಸಕ್ಸಸ್ ಆಗಿದ್ದಾರೆ ಅಂದ್ರೆ ಅವ್ರ ಕೆರಿಯರ್ ಅಲ್ಲಿ, ಈಗ ಪೂರ್ತಿ ಅವ್ರ ಕೆರಿಯರೇ ಈ ಪೈರಾವಾಸ್ತು ಮಾಡೋದು. ಅದರಿಂದ ದೊಡ್ಡ ಕೆರಿಯರೇ ನಿರ್ಮಿತ ಆಗಿತ್ತು ಅವ್ರಿಗೆ. ಯಾರಿಗೆ? ಡಾಕ್ಟರ್ ರೇಷ್ಮಾ ಅವ್ರಿಗೆ. ಇವರು ವದೋದರ ಅಂತ ಜಾಗದಿಂದ, ಪ್ಲೇಸಿಂದ, ನಮ್ಮ ಇಂಡಿಯಾದಲ್ಲಿ. ಇದು ಅವ್ರು ತಿಳಿಸಕ್ಕೆ ನಮಗೂ ಪ್ರಯತ್ನ ಮಾಡಿದ್ರು. ಇಂಥ ಅದ್ಭುತವಾದ ಪವಾಡಗಳು ಆಗ್ತಾ ಇರ್ತದೆ ಮಿತ್ರರೇ. ಸೊ ಪಿರಮಿಡ್ ಶಕ್ತಿಯನ್ನು ಯಾವುದೇ ನಿರ್ಲಕ್ಷ್ಯ ಮಾಡದೆ, ಯಾವುದೇ ರೀತಿಯಲ್ಲಿ ನಿಮ್ಗೆ ಯಾವ ರೀತಿಯಲ್ಲಿ ಬೇಕಂದ್ರೆ ಆ ರೀತಿಯಲ್ಲಿ ಬಳಸ್ಕೊಂತ ಹೋಗೋಣ. ಸೊ ಇದೆಲ್ಲ ನಾವೆಲ್ಲ ಇಷ್ಟೆಲ್ಲ ಪವಾಡಗಳು ತಿಳ್ಕೊಂತ ಇದೀವಿ. ಇದೆಲ್ಲ ನಾವು ಅಳವಡಿಸ್ಕೊಳ್ಳೋಕೆ ಪ್ರಯತ್ನ ಮಾಡೋಣ. ಕೇಳಿಸ್ಕೊಂಡಿದ್ದಕ್ಕೂ ತಮಗೆ ಧನ್ಯವಾದಗಳು. ನಮಸ್ತೆ. ಥ್ಯಾಂಕ್ ಯು.